ನಿಮ್ಮ ಕುಟುಂಬದ ಸದಸ್ಯರೇ ನಿಮ್ಮ ವಿರುದ್ಧ ಮಾನಸಿಕ, ದೈಹಿಕ ಹಾಗೂ ಲೈಂಗಿಕ ದೌರ್ಜನ್ಯಗಳನ್ನು ಎಸಗುತ್ತಿರುವ ಬಗ್ಗೆ ನೀವು ಪರಿಹಾರವನ್ನು ಕಂಡುಕೊಳ್ಳಬೇಕೇ? ಈ ಕುರಿತಂತೆ ಕೌಟುಂಬಿಕ ದೌರ್ಜನ್ಯಗಳಿಂದ ಮಹಿಳೆಯರನ್ನು ರಕ್ಷಿಸುವ ಕಾಯ್ದೆ 2005 ಹಲವಾರು ವಿಧಾನಗಳನ್ನು ರೂಪಿಸಿದೆ. ಈ ಕಾಯ್ದೆಯಲ್ಲಿ ಕುಟುಂಬದ ಸದಸ್ಯರುಗಳು ಎಂದರೆ ಕೇವಲ ಗಂಡ ಮಾತ್ರ ಆಗಿರುವುದಿಲ್ಲ. ನೀವು ನಿಮ್ಮ ಮಕ್ಕಳಿಂದಾಗಲಿ, ತಂದೆ ತಾಯಿಗಳಿಂದಾಗಲಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಂದಾಗಲಿ ಅಥವಾ ದಾಯಾದಿಗಳಿಂದಾಗಲಿ ನೀವು ದೌರ್ಜನ್ಯಕ್ಕೊಳಗಾಗಿದ್ದ ಪಕ್ಷದಲ್ಲಿಯೂ ಸಹ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿರುತ್ತದೆ. ಯಾವುದೇ ಮಹಿಳೆ ಮದುವೆ ಇಲ್ಲದೆ ಬೇರೊಬ್ಬರೊಂದಿಗೆ ಸಹಬಾಳ್ವೆಯಲ್ಲಿ ಇದ್ದಾಗ್ಯೂ ಕೂಡ ಆತನಿಂದಾಗಲಿ ಆತನ ಸಂಬಂಧಿಕರಿಂದಾಗಲಿ ದೌರ್ಜನ್ಯಕ್ಕೊಳಗಾಗಿದ್ದ ಪಕ್ಷದಲ್ಲಿಯೂ ಸಹ ಈ ಕಾಯ್ದೆಯಡಿ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿರುತ್ತದೆ. ಈ ಕಾಯ್ದೆಯಲ್ಲಿ ಮಹಿಳೆಯ ಮೇಲೆ ಎಸಗಲಾಗುವ ಮಾನಸಿಕ, ದೈಹಿಕ ಹಾಗೂ ಭಾವನಾತ್ಮಕ ರೀತಿಯಲ್ಲಿ ಆಕೆಗೆ ಧಕ್ಕೆಯುಂಟಾಗುವಂತೆ ಆಡುವ ಮಾತುಗಳು, ನಿಂದಿಸುವ ಪದಗಳು ಹಾಗೂ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗುವ ಕೃತ್ಯಗಳಿಗೂ ಸೇರಿದಂತೆ ಆಕೆಯ ಘನತೆಗೆ ತಕ್ಕದಲ್ಲದ ರೀತಿಯಲ್ಲಿ ನಿಂದಿಸುವುದೂ ಸೇರಿದಂತೆ ಆಕೆಯ ವಿರುದ್ಧ ಮಾಡುವ ಎಲ್ಲ ರೀತಿಯ ದೌರ್ಜನ್ಯಗಳನ್ನು ಎಸಗುವ ವ್ಯಕ್ತಿಗಳ ವಿರುದ್ಧ ಪರಿಹಾರವನ್ನು ಕಂಡುಕೊಳ್ಳುವುದು ಸಾಧ್ಯವಿದೆ. ಪ್ರಮುಖವಾಗಿ ಕುಟುಂಬದ ಸದಸ್ಯರು ಎಂದರೆ ಗಂಡನೂ ಸೇರಿದಂತೆ ಇತರೆ ಯಾವುದೇ ಸದಸ್ಯರು ಆಕೆಗೆ ಮಕ್ಕಳಾಗಲಿಲ್ಲ ಎಂದು ಅಥವಾ ಗಂಡು ಮಗುವಾಗಲಿಲ್ಲ ಎಂದು ನಿಂದಿಸಿ ಜರಿಯುವುದನ್ನು ಸಹ ಅಪರಾಧವೆಂದು ಪರಿಗಣಿಸಲಾಗಿದೆ. ಮಹಿಳೆಯು ಆತನ ಗಂಡನೊಂದಿಗೆ ಅಥವಾ ಕುಟುಂಬದ ಯಾವುದೇ ಸದಸ್ಯರೊಂದಿಗೆ ಜಂಟಿಯಾಗಿ ಹೊಂದಿರುವ ಆಸ್ತಿಯನ್ನು ಕಸಿದುಕೊಳ್ಳುವುದು, ಅದನ್ನು ಮಾರಾಟ ಮಾಡುವುದು, ಅದರಿಂದ ಬರುವ ಬಾಡಿಗೆ ಆದಾಯವನ್ನು ಆಕೆಯಿಂದ ತಪ್ಪಿಸುವುದು, ಆಕೆಗೆ ಬಂದಿರುವ ಸ್ತ್ರೀಧನವನ್ನು ಉಪಯೋಗಿಸಿಕೊಳ್ಳಲು ಅಡ್ಡಿ ಬರುವುದು ಹಾಗೂ ಆಕೆಯ ಮಕ್ಕಳನ್ನು ತೊಂದರೆಗೆ ಸಿಲುಕಿಸುವುದನ್ನು ಸಹ ಅಪರಾಧವೆಂದು ಪರಿಗಣಿಸಲಾಗಿದೆ. ಸದರಿ ಕಾಯ್ದೆಯಲ್ಲಿ ಮಹಿಳೆಯರ ರಕ್ಷಣೆಗಾಗಿ ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ರಕ್ಷಣಾತ್ಮಕ ಕ್ರಮಗಳನ್ನು ಅನುಸರಿಸಲು ನೇಮಿಸಲಾಗಿದೆ. ಅವರುಗಳು ಪ್ರೊಟೆಕ್ಷನ್ ಆಫೀಸರ್, ಸರ್ವಿಸ್ ಪ್ರೊವೈಡರ್ಸ್, ಮ್ಯಾಜಿಸ್ಟ್ರೇಟ್ಸ್ಗಳಾಗಿದ್ದು ಇವರುಗಳು ಮಹಿಳೆಯರ ರಕ್ಷಣೆಗಳ ಕುರಿತು ಕ್ರಮವನ್ನು ಕೈಗೊಳ್ಳುತ್ತಾರೆ. ಸರ್ವಿಸ್ ಪ್ರೊವೈಡರ್ಗಳು ಪ್ರೊಟೆಕ್ಷನ್ ಆಫೀಸರ್ಗಳ ಆದೇಶಗಳಂತೆ ಸಂತ್ರಸ್ತೆಯರನ್ನು ಅವರ ಮನೆಗೆ, ಅವರು ಮನೆಗಳಿಂದ ಏನಾದರೂ ಹೊರದೂಡಲ್ಪಟ್ಟಿದ್ದಲ್ಲಿ ಅವರನ್ನು ಮನೆಗೆ ಸೇರಿಸುವ ಜವಾಬ್ದಾರಿಯನ್ನು, ಅವರಿಗೆ ವೈದ್ಯೋಪಚಾರ ಬೇಕಾಗಿದ್ದಲ್ಲಿ ಅವರಿಗೆ ವೈದ್ಯೋಪಚಾರ ಕೊಡಿಸುವುದನ್ನು ಅಥವಾ ಅವರುಗಳ ಮನೆಗೆ ಸೇರಿಸಲಾಗದಿದ್ದ ಪಕ್ಷದಲ್ಲಿ ಶೆಲ್ಟರ್ ಹೋಮ್ಸ್ಗೆ ಸೇರಿಸಿ ಮುಂದಿನ ಕ್ರಮವಾಗಿ ಪರಿಹಾರಕ್ಕಾಗಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಲು ಹಾಗೂ ಪರಿಹಾರವನ್ನು ಕಂಡುಕೊಳ್ಳುವವರೆಗೂ ಸಹ ಆಕೆಗೆ ಸಹಕಾರ ಮಾಡುವ ಕರ್ತವ್ಯಗಳನ್ನು ಹೊಂದಿರುತ್ತಾರೆ. ಸಂತ್ರಸ್ತ ಮಹಿಳೆಯರಿಗೆ ಆಗಿರುವ ದೌರ್ಜನ್ಯಗಳ ಕುರಿತಂತೆ ಪ್ರೊಟೆಕ್ಷನ್ ಆಫೀಸರ್ಗೆ ಮನವಿ ಸಲ್ಲಿಸಬಹುದಾಗಿರುತ್ತದೆ ಅಥವಾ ಹತ್ತಿರದ ಪೊಲೀಸರಿಗೆ ಮನವಿ ಸಲ್ಲಿಸಬಹುದಾಗಿರುತ್ತದೆ. ಸಾಮಾನ್ಯವಾಗಿ ಪ್ರೊಟೆಕ್ಷನ್ ಆಫೀಸರ್ ಮಹಿಳಾ ಅಧಿಕಾರಿಯಾಗಿರುತ್ತಾರೆ. ಅಂತಹ ಆಫೀಸರ್ಗಳು ಮಹಿಳೆಯರ ಮನೆಯವರೊಂದಿಗೆ ಸಂಪರ್ಕ ಸಾಧಿಸಿ ಅವರಿಗೆ ಮನವೊಲಿಸುವ ಪ್ರಯತ್ನ ಮಾಡುತ್ತಾರೆ ಹಾಗೂ ದೌರ್ಜನ್ಯಗಳು ಎಸಗದಂತೆ ಎಚ್ಚರಿಕೆ ನೀಡಿರುತ್ತಾರೆ. ದೌರ್ಜನ್ಯ ಪ್ರಕರಣದ ವರದಿಯನ್ನು ಪ್ರೊಟೆಕ್ಷನ್ ಆಫೀಸರ್ ನ್ಯಾಯಾಲಯದಲ್ಲಿ ಸಲ್ಲಿಸಿದ 3 ದಿನಗಳ ಒಳಗೆ ನ್ಯಾಯಾಲಯವು ಮಧ್ಯಂತರ ಪರಿಹಾರವನ್ನು ನೀಡುತ್ತದೆ. ಅಲ್ಲದೆ ಇಡೀ ಪ್ರಕರಣವನ್ನು 60 ದಿನಗಳ ಒಳಗೆ ಇತ್ಯರ್ಥಗೊಳಿಸುತ್ತದೆ. ಈ ಕಾಯ್ದೆಯ ಸೆಕ್ಷನ್ 20ರಲ್ಲಿ ಈಗಾಗಲೇ ಸಂತ್ರಸ್ತೆಯು CRPC ಕಲಂ 125 ಅಥವಾ BNSS ಕಲಂ 144 ರಡಿ ಅರ್ಜಿ ಸಲ್ಲಿಸಿ ಮೇಂಟೆನೆನ್ಸ್ ಅನ್ನು ಪಡೆದುಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಎದುರುದಾರನು ಜೀವನಾಂಶವನ್ನು ನೀಡದೆ ಸತಾಯಿಸುತ್ತಿದ್ದ ಪಕ್ಷದಲ್ಲಿ ಸಂಬಂಧಿತ ಸಂಸ್ಥೆಗೆ ಆತನ ವೇತನದಿಂದ ಭಾಗಾಂಶವನ್ನು ಕಟಾಯಿಸುವಂತೆ ಸಹ ಆದೇಶವನ್ನು ನೀಡುತ್ತದೆ. ಅಲ್ಲದೆ ಎದುರುದಾರನು ಯಾರಿಗಾದರೂ ಹಣವನ್ನು ಸಾಲವಾಗಿ ಕೊಟ್ಟಿದ್ದಲ್ಲಿ ಸಾಲವನ್ನು ಹಿಂದಿರುಗಿಸಬೇಕಾದ ವ್ಯಕ್ತಿಯು ಬಾಕಿ ಹಣವನ್ನು ಸಂತ್ರಸ್ತೆಗೆ ನೀಡಬೇಕೆಂದು ಸಹ ನ್ಯಾಯಾಲಯವು ಆದೇಶಿಸುತ್ತದೆ. ಈ ಕಾಯ್ದೆಯು ಕೇವಲ ರಕ್ಷಣಾತ್ಮಕ ಕಾನೂನಾಗಿದ್ದು ಕ್ರಿಮಿನಲ್ ಅಪರಾಧವೆಂದು ಪರಿಗಣಿಸಲಾಗುವುದಿಲ್ಲ.